ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನೀವು ತಮ್ನೇಲಲ್ಲಿ ನೋಡಿರೋ ಹಾಗೆ ನಿಮ್ಮ ಡಾಟಾ ಐಕಾನನ್ನು ನೀವು ಯಾವ ರೀತಿ ಹೈಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮೊಬೈಲಲ್ಲಿರುವ ಸ್ಟೇಟಸ್ ಬಾರ್ನಲ್ಲಿ ಒಂದು ಡಾಟಾ ಐಕಾನ್ಸ್ ಇರುತ್ತೆ, ಮತ್ತು ಯಾವುದೇ ರೀತಿ ಹಾಟ್ಸ್ಪಾಟ್ ಆಗಿರ್ಬೋದು, ವೈಫೈ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ರೀತಿ ತುಂಬ ಐಕಾನ್ಸ್ಗಳು ಇರುತ್ತೆ. ಅದನ್ನೆಲ್ಲನೂ ಕೂಡ ನಿಮಗೆ ಯಾವುದರಲ್ಲಿ ಬೇಡವೋ ಅದನ್ನು ನೀವು ಹೈಡ್ ಕೂಡ ಮಾಡ್ಕೋಬೋದು. ನಿಮ್ಮ ಡಾಟಾ ಐಕಾನ್ ಕೂಡ ಹೈಡ್ ಮಾಡ್ಬೋದು. ಇದನ್ನು ಹೈಡ್ ಮಾಡೋ ಮುಖಾಂತರ ನಿಮ್ಮ ಮೊಬೈಲ್ ಡಾಟಾನ ನೀವು ಸೇವ್ ಮಾಡ್ಕೋಬೋದು. ಮತ್ತು ಬೇರೆ ಯಾರಾದರೂ ನಿಮ್ಮ ಡಾಟಾನ ಯೂಸ್ ಮಾಡ್ತಾ ಇದ್ರು ಅಥವಾ ನಿಮಗೆ ಗೊತ್ತಿಲ್ಲ ಹಾಗೆ ನಿಮ್ಮ ಹಾಟ್ಸ್ಪಾಟ್ ಕೂಡ ಯೂಸ್ ಮಾಡ್ತಾ ಇದ್ರು ಅಂದರೆ ಅದನ್ನ ನೀವು ಹೈಡ್ ಮಾಡ್ಕೊಂಡ್ರೆ ಅಂದರೆ ಅವ್ರು ಯಾವುದೇ ರೀತಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಮತ್ತು ನಿಮ್ಮ ಪರ್ಮಿಷನ್ ಬೇಕಾಗುತ್ತೆ. ಲಾಕ್ನ ಓಪನ್ ಮಾಡ್ಕೊಂಡ್ರೆ ಮಾತ್ರ ಅದು ಓಪನ್ ಆಗುತ್ತೆ. ಇದನ್ನ ಯಾವ ರೀತಿ ಹೈಡ್ ಮಾಡ್ಕೊಳ್ಳೋದು ಅಂತ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ. ಮತ್ತು ವಿಡಿಯೋನ ಫಸ್ಟ್ ಮಾಡ್ತಾ ಇದ್ದಾರೆ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಹೌದು ಗೈಸ್, ಇದನ್ನು ನೀವು ಯಾವುದೇ ರೀತಿ ಅಪ್ಲಿಕೇಶನ್ ಇಲ್ಲದೆ ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ನಲ್ಲಿ ನೀವು ಇದನ್ನು ಆಫ್ನ ಮಾಡ್ಕೋಬೋದು. ಇದನ್ನು ಮಾಡೋ ಮುಖಾಂತರ ನಿಮ್ಮ ಮೊಬೈಲ್ ಇರುವ ಮೇಲಿನ ಐಕಾನ್ಸ್ಗಳು ಎಲ್ಲ ಕೂಡ ಹೈಡ್ ಆಗುತ್ತೆ. ನಿಮ್ಮ ಸ್ಟೇಟಸ್ ಬಾರ್ ಇರುವ ಐಕಾನ್ಗಳು ನಿಮ್ಗೆ ಎಷ್ಟು ಯೂಸ್ ಇರುತ್ತೋ ಅದನ್ನ ಮಾತ್ರ ನೀವು ಇಟ್ಕೋಬೋದು. ಮತ್ತು ಬೇರೆ ಯೂಸ್ಲೆಸ್ ಇರೋದನ್ನು ಕೂಡ ನೀವು ಹೈಡ್ನ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಡಾಟಾ ಐಕಾನ್ ಕೂಡ ಬೇಡ ಅಥವಾ ಹಾಟ್ಸ್ಪಾಟ್ ಬೇಡ ಅಂದರೂ ಕೂಡ ನೀವು ಹೈಡ್ನ ಮಾಡ್ಬೋದು. ಈ ಹೈಡ್ ಮಾಡೋ ಸೆಟ್ಟಿಂಗ್ ತುಂಬಾ ಈಸಿ ಇರುತ್ತೆ. ಇದನ್ನ ಯಾವ ರೀತಿ ಮಾಡೋಂಥ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ನಿಮಗೆ ವಿಡಿಯೋನ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಹೈಡ್ ಮಾಡ್ಕೊಳ್ಳೋಂಥ ಫುಲ್ ಪ್ರೊಸೀಜರ್ನ ತೋರಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಎಲ್ಲ ರೀತಿ ಅಪ್ಲಿಕೇಶನ್ ಓಪನ್ ಆಗಿದೆ. ಮತ್ತು ಮೇಲ್ಗಡೆ ಓಪನ್ ಕೂಡ ಮಾಡ್ಕೊಂಡು ತೋರಿಸ್ತೀನಿ. ನಂದು ಈಗ ಡಾಟಾ ಐಕಾನ್ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಡಾಟಾ ಐಕಾನ್ ಆಗಿರ್ಬೋದು ಮತ್ತು ವೈಫೈ, ಬ್ಲೂಟೂತ್ ಎಲ್ಲನೂ ಕೂಡ ಇದರಲ್ಲಿ ಶೋ ಆಗ್ತಾ ಇದೆ. ಇದರಲ್ಲಿ ನಾನು ನಿಮಗೆ ಇದನ್ನು ಯಾವ ರೀತಿ ಹೈಡ್ ಮಾಡೋದು ಅಂತ ಈಗ ಲೈವ್ ಆಗಿ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದಕ್ಕೆ ನೀವೇನು ಮಾಡಬೇಕಾಗಿಲ್ಲ, ತುಂಬ ಈಸಿ ಸ್ಟೆಪ್ಸ್ ಇದೆ. ಇದನ್ನು ಒಂದೇ ಸೆಟ್ಟಿಂಗ್ನ ನೀವು ಫಾಲೋ ಮಾಡ್ಕೊಂತ ಸಾಕು, ಈಜಾಗಿ ನೀವು ಡಾಟಾನ ಹೈಡ್ ಮಾಡ್ಬೋದು. ಇದನ್ನು ಯಾವುದೇ ರೀತಿ ನೀವು ನಿಮ್ಮ ಫ್ರೆಂಡ್ಸ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಮತ್ತು ನೀವು ಯಾವಾಗ ಬೇಕೋ ಆಗ ಮಾತ್ರ ಅದನ್ನು ನೋಡ್ಕೋಬೋದು. ಮತ್ತು ಇದು ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂದರೆ, ನೀವು ಏನಾದರೂ ಈಗ ಡಾಟಾ ಬಟನ್ನ ನೀವು ಚಾಲೂ ಮಾಡಿದ್ದೀರಾ ಅಂದರೆ ಇದನ್ನು ಆನಲ್ಲಿ ಇಟ್ಟಿದ್ದೀರಾ, ಅದನ್ನು ಹೈಡ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಅದು ಕಂಟಿನ್ಯೂಸ್ ಆಗಿ ಆನ್ ಇರುತ್ತೆ. ಮತ್ತು ಆಫ್ ಮಾಡಿದಾಗ ಏನಾದರೂ ಹೈಡ್ ಮಾಡ್ಕೊಂಡ್ರೆ ಅಂದರೆ ಅದು ಆಫ್ ಆಗಿ ಇರುತ್ತೆ, ಯಾವುದೇ ರೀತಿ ಎನೇಬಲ್ ಆಗೋದಿಲ್ಲ. ಈ ರೀತಿ ನೀವು ಹೈಡ್ನ ಮಾಡ್ಕೋಬೋದು. ಯಾವುದೇ ರೀತಿ ಅಪ್ಲಿಕೇಶನ್ ನೋಡ್ತಾ ಇರ್ಬೋದು, ಇದು ಯಾವುದೇ ರೀತಿ ಟ್ಯಾಬ್ನ ನೀವು ಇದೇ ರೀತಿ ವರ್ಕ್ ಆಗುತ್ತೆ. ಎಲ್ಲನೂ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಮತ್ತು ಹೈಡ್ ಕೂಡ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ. ನೋಡಿ ಫ್ರೆಂಡ್ಸ್, ಇದಕ್ಕೆ ಮೊದಲು ನೀವು ಮೇಲ್ಗಡೆ ಕಾಣ್ತಿರೋಂಥ ಒಂದು ಪೆನ್ಸಿಲ್ ಐಕಾನ್ ಬಟನ್ ಕಾಣ್ತಿದ್ದಿಲ್ಲ, ಎಡಿಟ್ ಅಂತ. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು, ಒಂದು ಕೆಳಗಡೆಯಲ್ಲಿ ಹೈಡಲ್ಲಿ ಯಾವುದಿದೆ ಎಲ್ಲನೂ ಕೂಡ ತೋರಿಸ್ತಾ ಇರುತ್ತೆ. ಮತ್ತು ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಇದನ್ನು ನೀವು ಯಾವ ರೀತಿ ಹೈಡ್ ಮಾಡ್ಕೋಬೇಕಂದ್ರೆ, ಈಗ ಈಸಿಲಿ ನೀವು ಮೊಬೈಲ್ ಡಾಟಾ ಮೇಲೆ ಹಿಂಗೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಈ ರೀತಿ ಕೆಳಗಡೆ ಡ್ರ್ಯಾಗ್ ಮಾಡಬೇಕಾಗತ್ತೆ. ನೋಡಿ, ಕೆಳಗಡೆ ಡ್ರ್ಯಾಗ್ ಮಾಡ್ಕೊಂಡ್ರೆ ಅಂದರೆ ಈ ರೀತಿಯಾಗಿ ಡಾಟಾ ಬಟನ್ ಕೆಳಗಡೆ ಬರುತ್ತೆ. ಮತ್ತು ಇದನ್ನ ಆನ್ ಆಫ್ ಮಾಡಬೇಕಂದ್ರೂ ಕೂಡ ಮೇಲ್ಗಡೆ ಮತ್ತೆ ಡ್ರ್ಯಾಗ್ ಮಾಡ್ಕೊಂಡು ತೊಗೊಂಡ್ಬಂದು ಮತ್ತೆ ಅಲ್ಲಿ ನೀವು ಅದನ್ನು ಆಫ್ ಮಾಡಿ ಮತ್ತೆ ಹೈಡ್ ಮಾಡಬೇಕಾಗತ್ತೆ. ಈ ರೀತಿ ನಿಮಗೆ ಯಾವ್ದು ಬೇಡೋ ಅದನ್ನು ನೀವು ಈಸಿಯಾಗಿ ನೋಡ್ತಾ ಇರ್ಬೋದು. ನಾನು ಬ್ಲೂಟೂತ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಕೆಳಗಡೆ ಡ್ರ್ಯಾಗ್ ಮಾಡಿಕೊಂಡ್ರೆ ಅದು ಕೂಡ ಹೈಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಗೆ ಬ್ಯಾಕ್ ಬಂದರೆ ನೋಡ್ತಾ ಇರ್ಬೋದು, ನನ್ನ ಡಾಟಾ ಬಟನ್ ಈಗ ಹೈಡ್ ಆಗಿದೆ, ಯಾವುದೇ ರೀತಿಯಾಗಿ ಯಾರಿಗೂ ಕೂಡ ಕಾಣೋದಿಲ್ಲ. ನೋಡ್ತಾ ಇರ್ಬೋದು, ಎಲ್ಲ ಕೂಡ ಆಫ್ ಇದೆ. ಮತ್ತು ಈಗ ನಾನು ಡಾಟಾ ಬಟನ್ ಆನ್ ಇಟ್ಕೊಂಡೇ ಅದನ್ನು ಹೈಡ್ ಮಾಡಿದ್ದೀನಿ. ಅದಕ್ಕೆ ಈಗ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ನನಗೆ ಡಾಟಾ ಸ್ಟಾರ್ಟ್ ಇರುತ್ತೆ. ನೋಡ್ತಾ ಇರ್ಬೋದು, ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಆಗಿದೆ. ಈ ರೀತಿಯಾಗಿ ನೀವು ಹೈಡ್ನ ಮಾಡ್ಕೋಬೋದು. ನೋಡಿ, ಅದನ್ನ ವಾಪಸ್ ಯಾವ ರೀತಿ ಅನ್ಹೈಡ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಈ ರೀತಿಯಾಗಿ ಬ್ಯಾಕ್ ಬಂದು ನೋಡ್ತಾ ಇರ್ಬೋದು, ಡಾಟಾ ಬಟನ್ನ ತೊಗೊಂಡು ಮತ್ತೆ ಡ್ರ್ಯಾಗ್ ಮಾಡಿ ಇಲ್ಲಿ ತೊಗೊಂಡು ಬರಬೇಕು. ನೋಡ್ತಾ ಇರ್ಬೋದು, ಈಗ ಹೈಡ್ ಆಗಿರೋದು ಮತ್ತೆ ವಾಪಸ್ ಬರುತ್ತೆ. ಬ್ಲೂಟೂತ್ ಕೂಡ ವಾಪಸ್ ತೊಗೊಂಡು ಬರ್ತೀನಿ. ನೋಡ್ತಾ ಇರ್ಬೋದು, ಈಗ ಮತ್ತೆ ಬ್ಯಾಕ್ ಬಂದರೆ ಅಂದರೆ ಈ ರೀತಿಯಾಗಿ ವಾಪಸ್ ನಿಮ್ಮ ಡಾಟಾ ಬಟನ್ ಬರುತ್ತೆ. ಮತ್ತು ಇದನ್ನ ಆಫ್ ಕೂಡ ಮಾಡ್ಬೋದು, ಆನ್ ಕೂಡ ಮಾಡ್ಬೋದು. ಇಲ್ಲಾಂದರೆ ನೀವು ಎಲ್ಲಾದರೂ ಮೊಬೈಲ್ನ ಬಿಟ್ಟು ಹೋಗ್ತಾ ಇದ್ರೆ ಅಂದರೆ ಅದನ್ನ ಹೈಡ್ ಕೂಡ ಮಾಡಿ ಇಟ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಅದನ್ನು ಹೈಡ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಡೈಲಿ ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಬರ್ತೇನೆ.